ಉದ್ದೇಶಪೂರ್ವಕವಾಗಿ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಕರೆದುಕೊಂಡು ಬಂದು ಕೊಟ್ಟಾಗ ಏನಾಗುತ್ತದೆ? ಪ್ರಮಾಣ ಪತ್ರ ಅದು. ಸೊ ಕಾನೂನು ಏನು ಶಿಕ್ಷೆಯನ್ನು ವಿಧಿಸುತ್ತೆ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಕೋರ್ಟಿನಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಉದ್ದೇಶಪೂರ್ವಕವಾಗಿ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳಿದಾಗ ಏನಾಗುತ್ತದೆ? ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಕರೆದುಕೊಂಡು ಬಂದು ಕೊಟ್ಟಾಗ ಏನಾಗುತ್ತದೆ? ಸುಳ್ಳು ಸಾಕ್ಷಿಗಳನ್ನು ನುಡಿಸಬಹುದಾ? ಸುಳ್ಳು ಹೇಳಬಹುದಾ? ಈ ಸುಳ್ಳು ಹೇಳುವುದರ ಮುಖಾಂತರ ಅಂದರೆ ನೋಡಿ, ಈ ಕೋರ್ಟಲ್ಲಿ ಅಫಿಡವಿಟ್ ಅಂತ ನಾವು ಮಾಡ್ತೇವೆ. ಅಂದರೆ ಪ್ರಮಾಣ ತೆಗೆದುಕೊಂಡು ನಾನು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿ ಮಾಡ್ತಕ್ಕಂಥದ್ದನ್ನು ಅಫಿಡವಿಟ್ ಅಂತ ಕರಿತೀವಿ. ಪ್ರಮಾಣ ಪತ್ರ ಅದು. ಸೊ ಅದರಲ್ಲಿ ಸೈನ್ ಮಾಡಿ ಕೊನೆಗೆ ಅವರು ಹೇಳ್ತಾ ಇರೋದು ಸುಳ್ಳು, ಅವರು ಕೊಟ್ಟಿರೋ ಸಾಕ್ಷಿಗಳು ಸುಳ್ಳು, ಅವರು ಕೊಟ್ಟಿರೋ ಹೇಳಿಕೆಗಳು ಸುಳ್ಳು ಅಂತ ರುಜುವಾತಾದ ಮೇಲೆ ಅವರಿಗೆ ಕಾನೂನು ಏನು ಶಿಕ್ಷೆಯನ್ನು ವಿಧಿಸುತ್ತೆ? ಶಿಕ್ಷೆ ವಿಧಿಸುವಲ್ಲಿ ಕೋರ್ಟು ಯಾವ ಒಂದು ಪ್ರಮಾಣವನ್ನು ಕೊಡುತ್ತೆ, ಯಾವ ಪ್ರಮಾಣದಲ್ಲಿ ಶಿಕ್ಷೆ ಕೊಡುತ್ತೆ ಎಂಬುದರ ವಿಚಾರವಾಗಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯಾಯಾಲಯದಲ್ಲಿ ನ್ಯಾಯವು ಗೆಲ್ಲಬೇಕು, ಸತ್ಯಮೇವ ಜಯತೆ ಎಂಬುವಂತಹ ಸ್ಲೋಗನ್ಗಳುಂಟು. ಈ ನ್ಯಾಯ ಯಾವುದು, ಸತ್ಯ ಯಾವುದು ಅಂತ ತಿಳಿದುಕೊಳ್ಳಬೇಕಾದರೆ ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತೆ. ಈ ಪ್ರಕ್ರಿಯೆಗಳಲ್ಲಿ ಸಾಕ್ಷಿಗಳನ್ನು ರುಜುವಾತುಪಡಿಸುವುದು, ಎವಿಡೆನ್ಸ್, ಅವರನ್ನು ಕ್ರಾಸ್ ಕ್ವಶನ್ ಮಾಡುವಂಥದ್ದು, ಕ್ರಾಸ್ ಎಕ್ಸಾಮಿನೇಷನ್, ಈ ರೀತಿಯಾಗಿ ಹಲವಾರು ಘಟ್ಟಗಳು ಉಂಟು, ಸ್ಟೇಜಸ್ಗಳು ಉಂಟು. ಈ ಒಂದು ಸಾಕ್ಷಿ ನುಡಿಯುವಂತಹ ಸಂದರ್ಭಗಳಲ್ಲಿ ಈ ಒಂದು ಕೊಡ್ತಕ್ಕಂತಹ ಸಾಕ್ಷಿಗಳು ಇದು ಸುಳ್ಳಿದೆ, ಈ ಹೇಳಿಕೆಗಳು ಸುಳ್ಳಿದೆ ಅಂತ ಆ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ವಿಟ್ನೆಸ್ ಅಂತ ನಾವು ಕರಿತೇವೆ ಅವರನ್ನು. ಅಂದರೆ ಸಾಕ್ಷ್ಯಾಧಾರರುಗಳು, ವಿಟ್ನೆಸ್. ಆ ಸಾಕ್ಷ್ಯಾಧಾರರುಗಳು ನುಡಿಯುವಂತಹ ಸಾಕ್ಷಿಯು ಸುಳ್ಳಿದೆ ಅಂತ ಗೊತ್ತಿದ್ರೂ ಕೂಡ ಸುಳ್ಳು ಹೇಳ್ಬಿಡೋದು. ಉದಾಹರಣೆಗೆ ಈಗ ಯಾವುದೋ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿರ್ತಾರೆ, ಮೆಡಿಕಲ್ ರಿಪೋರ್ಟ್ಗೆ ಕಳಿಸಿರ್ತಾರೆ ಅಂತ ತಿಳ್ಕೊಳ್ಳೋಣ. ಕಳಿಸ್ಕೊಟ್ಟಾಗ ಈ ಡಾಕ್ಟರ್ಗಳು ಸಾಮೀಲಾಗಿ ದುಡ್ಡನ್ನು ತೆಗೆದುಕೊಂಡು ನಿಜ ಅಲ್ಲದೇ ಇದ್ದರೂ ಕೂಡ ಸುಳ್ಳನ್ನು ಸರ್ಟಿಫೈ ಮಾಡಿ ಕೊಟ್ಟುಬಿಡ್ತಕ್ಕಂಥದ್ದು, ಹಾಗೂ ಸತ್ಯವನ್ನು ಮರೆಮಾಚಿ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಇಂಟೆನ್ಷನಲಿ ಡೆಲಿಬರೇಟ್ಲಿ ತಾವು ಕೊಡುವಂತಹ ಹೇಳಿಕೆಯಿಂದ ಎದುರು ಪಕ್ಷಗಾರರಿಗೆ ಅನ್ಯಾಯ ಆಗುತ್ತೆ, ನೋವಾಗುತ್ತೆ, ಮತ್ತು ಅದರಿಂದ ಅವರಿಗೆ ತುಂಬಲಾರದ ನಷ್ಟ ಆಗುತ್ತೆ, ಅವರು ಶಿಕ್ಷೆಗೆ ಒಳಗಾಗ್ತಾರೆ, ಅನ್ಯಾಯ ಆಗುತ್ತೆ, ತಾಂಡವ ಆಡುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಸುಳ್ಳು ಹೇಳಿಬಿಡ್ತಕ್ಕಂಥದ್ದು. ಹಣಕ್ಕಾಗಿಯೋ ಅಥವಾ ಕೆಲವೊಮ್ಮೆ ಹಣಕ್ಕಾಗಿ ಅಲ್ಲದೇ ಇದ್ದರೂ ಇನ್ನೇನೋ ಒಂದು ವೈಯಕ್ತಿಕ ಲಾಭಗಳಿಗಾಗಿಯೋ ಅಥವಾ ಕೆಲವು ಬಾರಿ ಒತ್ತಡಗಳಿಗೆ ಮಣಿದು ಅಥವಾ ಅವರನ್ನು ಹೆದರಿಸಿಯೋ ಬೆದರಿಸಿಯೋ ಸಾಕ್ಷ್ಯಗಳನ್ನು ನುಡಿಸುವುದು ಕೂಡ ಉಂಟಾಗಿರುತ್ತದೆ. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಡೆಲಿಬರೇಟ್ಲಿ ಸುಳ್ಳು ಹೇಳುವಂಥದ್ದು. ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ, ಇದರಿಂದ ಇತರರಿಗೆ ಹಾನಿ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಸುಳ್ಳು ಹೇಳುವಂಥದ್ದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಲೀಗಲ್ ಟರ್ಮ್ನಲ್ಲಿ ಪರ್ಜುರಿ ಅಂತ ಹೇಳಿ ಕರಿತೇವೆ. ಈ ಒಂದು ಸುಳ್ಳು ಹೇಳಿಕೆಗಳನ್ನು
ಕೊಟ್ಟಂಥವರಿಗೆ ನಮ್ಮ ಕಾನೂನಿನಲ್ಲಿ 7 ವರ್ಷಗಳಿಗೂ ಮೀರಿದ ಶಿಕ್ಷೆಯನ್ನು ಪ್ರಕಟ ಮಾಡುವಂತಹ ಅಧಿಕಾರ ನ್ಯಾಯಾಧೀಶರುಗಳಿಗೆ ಇರುತ್ತದೆ. ಆದ್ದರಿಂದ ಈ ಒಂದು ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಾಗಿರಬೇಕಾಗತ್ತೆ. ಆದ್ದರಿಂದ ನ್ಯಾಯಾಲಯಗಳಲ್ಲಿ ಸುಳ್ಳುಗಳನ್ನು ಹೇಳುವುದು, ಸುಳ್ಳು ಹೇಳಿಕೆಗಳನ್ನು ಕೊಡೋಕ್ಕೆ ಹೋಗೋದು, ಏನೋ ಒಂದಷ್ಟು ದುಡ್ಡು ಇಸ್ಕೊಂಡು ಹೋಗೋದು, ಮತ್ತಿನ್ನೇನೋ ಒತ್ತಡಗಳಿಗೆ ಮಣಿದು ಹೋಗೋದನ್ನು ಮಾಡುವ ಬದಲು ನಿಮಗೆ ಆ ತರಹದ ಒತ್ತಡಗಳಿದ್ದಿದ್ದೇ ಆದಲ್ಲಿ ಕಾನೂನಿನ ಮೊರೆ ಹೋಗಿ ರಕ್ಷಣೆಯನ್ನು ಪಡೆದು ತಾವು ಜವಾಬ್ದಾರಿಯುತ ನಾಗರಿಕರಾಗಿ ನಡೆದುಕೊಳ್ಳಬೇಕೇ ಹೊರತು ತನ್ನ ಹಿತಕ್ಕಾಗಿ, ತನ್ನವರ ಹಿತಕ್ಕಾಗಿ ಇನ್ನೊಬ್ಬರ ಜೀವನ ಹಾಳು ಆದರೂ ಪರವಾಗಿಲ್ಲ ಎಂಬುವಂತಹ ನಿಟ್ಟಿನಲ್ಲಿ ಸುಳ್ಳುಗಳನ್ನು ಹೇಳಬಾರದು. ಕೆಲವೊಮ್ಮೆ ನೋಡಿ, ಈ ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂಸೇ ಬರಬಹುದು ಅಂತ ಇಟ್ಕೊಳ್ಳೋಣ. ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಮೊಕದ್ದಮೆ, ಅದರಲ್ಲಿ ಈ ಒಂದು ಮೇಂಟೆನೆನ್ಸ್ ವಿಚಾರ ಅನ್ನೋದು ಬಂದಾಗ, ಮೇಂಟೆನೆನ್ಸ್ ಜೀವನಾಂಶ ಕೊಡುವಂತಹ ಸಂದರ್ಭಗಳಲ್ಲಿ ಗಂಡನ ಒಂದು ಆದಾಯ ಏನಿದೆ, ಹೆಂಡತಿಯ ಆದಾಯ ಏನಿದೆ, ಅವರ ಸ್ಥಾನಮಾನಗಳು ಏನು, ಯಾವ ವೃತ್ತಿಯಲ್ಲಿದ್ದಾರೆ, ಯಾವ ಕೆಲಸ ಮಾಡ್ತಾ ಇದ್ದಾರೆ, ಅವರ ವಿದ್ಯಾಭ್ಯಾಸಗಳೇನು, ಅವರಿಗೆ ಬೇರೆ ಬೇರೆ ಸೋರ್ಸಿಂದ ಇನ್ಕಮ್ಗಳು ಬರ್ತಾ ಇದೆಯಾ, ಪ್ರಾಪರ್ಟಿಗಳಿದಾವ, ಇದೆಲ್ಲವನ್ನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ನಾವು ಕರಿತೇವೆ. ಆ ಅಪ್ಲಿಕೇಶನಲ್ಲಿ ಫಿಲಪ್ ಮಾಡಿ ಕೊಡಬೇಕಾಗತ್ತೆ. ಆ ಒಂದು ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಿದ್ರೂ ಕೂಡ ಸಂಬಳಗಳನ್ನು ಮುಚ್ಚುಮರೆ ಮಾಡುವಂಥದ್ದು, ಅಥವಾ ಗೊತ್ತಿದ್ದೂ ಕೂಡ ಸಂಬಳಗಳನ್ನು ಕಡಿಮೆ ಹೇಳುವಂಥದ್ದು, ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿಲ್ಲ ಅಂತ ಸುಳ್ಳು ಹೇಳೋದು, ಬೇರೆ ಮೂಲಗಳಿಂದ ಆದಾಯ ಬರ್ತಾಯಿದ್ರು ಕೂಡ ಬರ್ತಾಯಿಲ್ಲ ಅಂತ ಹೇಳೋದು, ಇದು ಗಂಡಾದರೂ ಆಗಬಹುದು, ಹೆಣ್ಣಾದರೂ ಆಗಬಹುದು. ಈ ರೀತಿಯಾಗಿ ಸುಳ್ಳುಗಳನ್ನು ಹೇಳಿದ್ದೇ ಆದಲ್ಲಿ, ಅಥವಾ ಸುಳ್ಳು ಅಂತ ಗೊತ್ತಿದ್ದರೂ ಅದನ್ನು ರುಜುವಾತು ಮಾಡುವ ಸಂದರ್ಭಗಳಲ್ಲಿಯೂ ಅದನ್ನು ಸುಳ್ಳು ಹೇಳಿಬಿಟ್ಟಾಗ, ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಪರ್ಜುರಿ ಕೇಸನ್ನು ದಾಖಲು ಮಾಡಿ ಅವರಿಗೆ ನ್ಯಾಯಾಲಯವನ್ನು ಮಿಸ್ಲೀಡ್ ಮಾಡುವಂತಹ ಒಂದು ಅಪರಾಧ ಆಗುತ್ತೆ. ಸತ್ಯವನ್ನು ಮುಚ್ಚಿಟ್ಟು ಇತರರಿಗೆ ಧಕ್ಕೆ ಉಂಟು ಮಾಡುವಂತಹ ಅಪರಾಧ ಆಗುತ್ತೆ. ಅಫಿಡವಿಟ್ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿರ್ತಾರೆ, ಸುಳ್ಳುಗಳನ್ನ ಹೇಳಿರ್ತಾರೆ. ಆದ್ದರಿಂದ ಅಂತಹವರಿಗೆ ಶಿಕ್ಷೆಯು ಕಟ್ಟಿಟ್ಟ ಬುತ್ತಿ, ಶಿಕ್ಷೆ ಆಗುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನ್ಯಾಯಾಲಯದ ಜೊತೆ ಆಟ ಆಡಬೇಡಿ. ಪ್ಲೇಯಿಂಗ್ ವಿತ್ ದ ಕೋರ್ಟ್ ಈಸ್ ಲೈಕ್ ಎ ಪ್ಲೇಯಿಂಗ್ ವಿತ್ ದ ಫೈರ್. ಆಟ ಆಡಬೇಡಿ ಎಂಬುವಂತಹ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಒಳಿತಿಗಾಗಿ ಇತರರನ್ನು ಕೆಡಕಬೇಡಿ ಅಥವಾ ಕೆಡಿಸಬೇಡಿ. ಅವರ ಜೀವನ ಹಾಳಾದರೂ ಪರವಾಗಿಲ್ಲ ಅಂತ ಹೋಗಬೇಡಿ. ನಿಮ್ಮ ಜೀವನದಂತೆಯೇ ಇತರರನ್ನು ಕಾಣಿ ಎಂಬುವಂಥ ಮಾತನಲ್ಲೇ ಹೇಳ್ತಾನೆ. ತನ್ನಂತೆ ಪರರನ್ನು ಬಗೆದೊಡೆ ಭಿನ್ನಾಣ ಒಕ್ಕು ಕೈಲಾಸವಕ್ಕು ಸರ್ವಜ್ಞ ಎಂಬುವಂಥ ಮಾತು ಉಂಟು ನಮ್ಮಲ್ಲಿ. ತನ್ನಂತೆ ಇತರರನ್ನು ಯಾರು ಬಯಸುತ್ತಾನೋ, ಕಾಣುತ್ತಾನೋ, ತನಗೆ ಯಾವುದು ಇಷ್ಟ ಆಗುತ್ತೋ ಅದು ಇತರರಿಗೆ ಮಾಡ್ತಾನೆ. ತನಗೆ ಏನು ಮಾಡಿದ್ರೆ ನೋವಾಗುತ್ತೋ ಅದನ್ನು ಇತರರಿಗೆ ಮಾಡೋದಿಲ್ಲ. ತನ್ನಂತೆ ಇತರರನ್ನು ಬಗೆದೊಡೆ ಕೈಲಾಸ ಹೊಕ್ಕು ಭಿನ್ನಾಣ ಹೊಕ್ಕು ಸರ್ವಜ್ಞ. ಈ ರೀತಿಯಾದಂತಹ ಮಾತುಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಒಂದು ಅರ್ಥ ಮಾಡಿಕೊಂಡ್ರೆ ಯಾವ IPC, CPC, CRPC ಕೇಸ್ಗಳೇ ಇರೋದಿಲ್ಲ. ಆದ್ದರಿಂದ ಸುಳ್ಳುಗಳನ್ನು ಹೇಳಲಿಕ್ಕೆ ಹೋಗಬೇಡಿ. ಇತರರ ಜೀವನದ ಜೊತೆ ಆಟ ಆಡಲಿಕ್ಕೆ ಹೋಗಬೇಡಿ. ನ್ಯಾಯವಾಗಿ ಧರ್ಮವಾಗಿ ನಡೆದುಕೊಳ್ಳಿ, ನೀತಿಬದ್ಧರಾಗಿ ನೀತಿ ಸಂಪನ್ನರಾಗಿ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.